ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರುದ್ರೇಶ್ ಆರ್ಯನ್ ಕೂಡ್ಲಿಗೆರೆ. ನೀವು ನೋಡ್ತಾ ಇದ್ದೀರಾ ನನಗೆ ತಿಳಿದಿದ್ದು ಯೂಟ್ಯೂಬ್ ಚಾನಲ್. ನನಗೆ ತಿಳಿದಿರೋಂಥ ಒಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋ ಒಂದು ಸಣ್ಣ ಪ್ರಯತ್ನ. ಕೊಟ್ಟಿರೋ ವಿಷಯ ಏನಪ್ಪ ಅಂತಂದರೆ ಬೆಳೆ ವಿಮೆ ಬಗ್ಗೆ. ನಮ್ಮ ಭಾಗದಲ್ಲಿ ಅಡಿಕೆಗೆ ಈ ಇನ್ಶೂರೆನ್ಸು ಅಪ್ಲೈ ಆಗುತ್ತೆ. ರೈತರು ವಂತಿಕೆ ಬಂದು ಎಕರೆಗೆ 2590 ರೂಪಾಯಿ ಕಟ್ಟೋಂಥ ಕಂತು ಬರುತ್ತೆ. ಇದು ಕೇವಲ 5% ಪ್ರೀಮಿಯಂ ಮಾತ್ರ. ಇನ್ನು ಇದರ ಸಂಪೂರ್ಣ ಪ್ರೀಮಿಯಂ ಬಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ 95%ನ ಭರಿಸ್ತವೆ. 5%ನ ಮಾತ್ರ ರೈತರು ಭರಿಸೋ ಅಂಥ ಕೆಲಸ ಇದು. ತುಂಬ ಜನಗಳು ಪ್ರಶ್ನೆ ಏನಪ್ಪ ಅಂತಂದರೆ ಇದು ಯಾವ ರೀತಿ ಕ್ಲೈಮ್ ಆಗುತ್ತೆ ಅಂತ. ಹೌದು, ಇದು ಖಂಡಿತ ನಮ್ಮ ಭಾಗದಲ್ಲಿ ಕ್ಲೈಮ್ ಆಗುತ್ತೆ. ಕಾರಣ ಬಂದು ಯಾವ ರೀತಿ ನಮ್ಮ ವಾತಾವರಣದಲ್ಲಿ ವ್ಯತ್ಯಾಸಗಳಾಗುತ್ತೆ, ಅತಿಯಾದ ಮಳೆ ಇರ್ಬೋದು, ಮಳೆ ಕಡಿಮೆ ಇರ್ಬೋದು, ಅಥವಾ ತಾಪಮಾನ ಹೆಚ್ಚಾಗಿ ಹರಳುತ್ತಿರೋದು ಅಂಥದ್ದಿರ್ಬೋದು. ಎಲ್ಲ ಕಾರಣಗಳಿಗೆ ಸರ್ಕಾರದ ಏನು ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಮಟ್ಟದಲ್ಲಿರೋ ವಿಲೇಜ್ ಅಕೌಂಟ್ರುಗಳು ಮತ್ತು ಮಳೆ ಮಾಪನ ಕೇಂದ್ರಗಳು ಸರಿಯಾದ ವರದಿಗಳನ್ನ ಸರ್ಕಾರಕ್ಕೆ ಸಲ್ಲಿಸಿದರೆ ಖಂಡಿತ ಇದು ಕ್ಲೈಮ್ ಆಗುತ್ತೆ. ಮತ್ತು ಇದು ಯಾವಾಗಪ್ಪ ಲಾಸ್ಟ್ ಡೇಟು ಅಂತಂದರೆ ಇದೇ ತಿಂಗಳು ಜುಲೈ 30ಕ್ಕೆ ಕೊನೆಯ ದಿನ ಇರುತ್ತೆ. ಅಷ್ಟರೊಳಗೆ ರೈತರು ತಮ್ಮ ಕಂತುಗಳನ್ನ ಎಲ್ಲಿ ಕಟ್ಟಬೇಕು ಅಂತ ಅಂದರೆ, ಯಾರು ಬೆಳೆ ಸಾಲ ಇದೆ ಸೊಸೈಟಿಲಿರ್ಬೋದು, ಬ್ಯಾಂಕಲ್ಲಿರ್ಬೋದು, ಅಂಥ ರೈತರು ಅಂಥ ಸೊಸೈಟಿ ಬ್ಯಾಂಕ್ಗಳಲ್ಲೇ ನಿಮ್ಮ ಪ್ರೀಮಿಯಮ್ನ ತುಂಬಬೇಕು. ಯಾವ ರೈತರು ಎಲ್ಲೂ ಸಾಲ ಹೊಂದಿಲ್ಲ, ಬೆಳೆ ಸಾಲ, ಇಂಥ ರೈತರು ಮಾತ್ರ ನಿಮ್ಮ ಹತ್ತಿರದ CSC ಸೆಂಟ್ರು ಮತ್ತು ಗ್ರಾಮ ಒಂದು ಕೇಂದ್ರಗಳಲ್ಲಿ ಇದನ್ನು ಕಟ್ಟಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಇದೇ ರೀತಿಯ ವಿಷಯಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ. ನಮಸ್ಕಾರ.